ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಡೋಬಿ ಮತ್ತು ಅವನ ಕತ್ತೆ. ಶುದ್ಧಪಟ್ಟು ಒಬ್ಬ ಡೋಬಿಯಾಗಿದ್ದನು. ಅವನ ಕೆಲಸದಲ್ಲಿ ಅವನಿಗೆ ಸಹಾಯ ಮಾಡಲು ಒಂದು ಕತ್ತೆಯನ್ನು ಹೊಂದಿದ್ದನು. ಆದರೆ ಆತನಿಗೆ ತನ್ನ ಕತ್ತೆಯನ್ನು ಸರಿಯಾಗಿ ನೋಡಿಕೊಳ್ಳಲಾಗಲಿಲ್ಲ. ಅವನು ವಾಸಿಸುತ್ತಿದ್ದ ಸುತ್ತಮುತ್ತಲೂ ಹುಲ್ಲಿನ ಕೊರತೆ ಇತ್ತು. ಇದರಿಂದ ಡೋಬಿಗೆ ಕತ್ತೆಗೆ ತಿನ್ನಲು ನೀಡಲು ಸಾಕಾಗುವಷ್ಟು ಮೇವು ಸಿಗುತ್ತಿರಲಿಲ್ಲ. ಪರಿಣಾಮವಾಗಿ ಕತ್ತೆ ತೆಳ್ಳಗೆ ಮತ್ತು ದುರ್ಬಲವಾಗಿ ಬೆಳೆದಿತ್ತು. ಶುದ್ಧಪಟ್ಟು ಕೂಡ ತನ್ನ ಕತ್ತೆಯ ಆರೋಗ್ಯದ ಬಗ್ಗೆ ಚಿಂತಿತನಾಗಿದ್ದನು. ಒಂದು ನಿರ್ದಿಷ್ಟ ದಿನ ಶುದ್ಧಪಟ್ಟನು ಕಾಡಿನಲ್ಲಿ ಅಲೆದಾಡುತ್ತಿದ್ದನು. ಅಲ್ಲಿ ಅವನು ಸತ್ತ ಹುಲಿಯನ್ನು ಕಂಡನು. ಅವನು ಒಮ್ಮೆಲೆ ಒಂದು ಉಪಾಯ ಮಾಡಿದನು. ಹುಲಿಯು ಸತ್ತಿದ್ದು ನನ್ನ ಭಾಗ್ಯ. ಹುಲಿಯ ಚರ್ಮ ಸುಲಿದು ಮನೆಗೆ ಕೊಂಡೊಯ್ಯುತ್ತೇನೆ. ಕತ್ತೆಗೆ ಹುಲಿಯ ಚರ್ಮ ಹೊದಿಸಿ ಸೂರ್ಯಾಸ್ತದ ನಂತರ ಪಕ್ಕದ ಗದ್ದೆಯಲ್ಲಿ ಮೇಯಲು ಬಿಡುತ್ತೇನೆ. ರೈತರು ಹುಲಿಯಂತಿರುವ ನನ್ನ ಕತ್ತೆಗೆ ಹೆದರಿ ಅವನ ಹತ್ತಿರ ಬರಲು ಧೈರ್ಯ ಮಾಡುವುದಿಲ್ಲ. ಈ ರೀತಿಯಲ್ಲಿ ಕತ್ತೆಗೆ ಬೇಕಾದಷ್ಟು ತಿನ್ನಲು ಸಾಧ್ಯವಾಗುತ್ತದೆ. ಡೋಬಿ ಸೂರ್ಯಾಸ್ತದ ನಂತರ ಹಾಗೆ ಮಾಡುತ್ತಿದ್ದನು ಮತ್ತು ಕತ್ತೆಯು ತನ್ನ ಮನಪೂರ್ವಕವಾಗಿ ತಿಂದ ನಂತರ ಹಾನಿಗೊಳಗಾಗದೆ ಹಿಂದಿರುಗಿ ಬರುತ್ತಿತ್ತು. ಅಂದಿನಿಂದ ಡೋಬಿಯು ಪ್ರತಿದಿನ ರಾತ್ರಿ ತನ್ನ ಕತ್ತೆಗೆ ಹುಲಿಯ ಚರ್ಮವನ್ನು ಹೊದಿಸಿ ಹೊಲಗಳಿಗೆ ಕರೆದೊಯ್ಯುತ್ತಾನೆ. ರೈತರು ಅವನನ್ನು ಗುರುತಿಸಿದರು, ಆದರೆ ಅದನ್ನು ಹುಲಿ ಎಂದು ತಪ್ಪಾಗಿ ಗ್ರಹಿಸಿದರು. ಭಯದಿಂದ ಅವರು ಮನೆಯಿಂದ ಹೊರಗೆ ಬರಲೇ ಇಲ್ಲ. ನಿತ್ಯವೂ ಕತ್ತೆ ತನಗೆ ಇಷ್ಟ ಬಂದಷ್ಟು ತಿಂದು ಮನೆಗೆ ಮರಳುತ್ತಿತ್ತು. ಬೆಳಿಗ್ಗೆ ಅವರು ಯಾರಿಗೂ ಏನನ್ನು ಅನುಮಾನಿಸದಂತೆ ಡೋಬಿ ಅಂಗಡಿಯಲ್ಲಿ ನಿಲ್ಲುತ್ತಿದ್ದನು. ಸಮಯ ಕಳೆದಂತೆ ಕತ್ತೆ ತನ್ನ ಆರೋಗ್ಯವನ್ನು ಮರಳಿ ಪಡೆಯಿತು ಮತ್ತು ಡೋಬಿಯು ತನ್ನ ಕತ್ತೆಯ ಆಹಾರದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಒಂದು ರಾತ್ರಿ ಕತ್ತೆ ಹೊಲಗಳಲ್ಲಿ ತಾಜಾ ಬಾರ್ಲಿ ಬೀಳೆಗಳನ್ನು ತಿನ್ನುತ್ತಿದ್ದಾಗ ಕತ್ತೆಗೆ ಒಂದು ಶಬ್ದ ಕೇಳಿಸಿತು. ಅದೊಂದು ಹೆಣ್ಣು ಕತ್ತೆ ದೂರದಿಂದ ಕೂಗುತ್ತಿತ್ತು. ಇದನ್ನು ಕೇಳಿ ಮೇಯುತ್ತಿದ್ದ ಡೋಬಿಯ ಕತ್ತೆ ಆಕರ್ಷಿತನಾಗಿತ್ತು ಮತ್ತು ಪ್ರತಿಯಾಗಿ ಮರುಕೂಗುತ್ತಾ ಬೊಬ್ಬೆ ಹಾಕತೊಡಗಿತು. ಹುಲಿಯ ಭಯದಿಂದ ಒಳಗಿನಿಂದ ಗಮನಿಸುತ್ತಿದ್ದ ರೈತರಿಗೆ ಇದನ್ನು ನೋಡಿ ಅದು ಹುಲಿ ಅಲ್ಲ ಕತ್ತೆ ಎಂದು ಅರಿವಾಯಿತು. ಅದನ್ನು ವೀಕ್ಷಿಸಲು ಹೊರಬಂದರು. ಇದು ನಿಜವಾಗಿಯೂ ಹುಲಿಯ ಚರ್ಮವನ್ನು ಧರಿಸಿದ ಕತ್ತೆಯಾಗಿತ್ತು ಎಂದು ಅವರು ಕತ್ತೆಯನ್ನು ಕೋಲುಗಳನ್ನು ಹಿಡಿದು ಅಟ್ಟಿಸಿಕೊಂಡು ಹೋಗಿ ಕೊಂದರು. ನಂತರ ಡೋಬಿಯು ತಾನು ಮಾಡಿದ ತಪ್ಪು ಎಂದು ಅರಿವಾಯಿತು. ತನ್ನ ಕೆಲಸದ ಜೊತೆಗಾರನನ್ನು ಕಳೆದುಕೊಂಡ ನೋವಿನೊಂದಿಗೆ ಅಲ್ಲಿಂದ ಹೊರಟನು. ಈ ಕಥೆಯ ನೈತಿಕತೆ: ನೀವು ಇಲ್ಲದಿರುವಂತೆ ಎಂದಿಗೂ ನಟಿಸಬೇಡಿ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.